ಮದುವೆ ಆಗೈತೆ ಒಂದಾಗೈತೆ ಒಂದ ಕೇಳಿದ್ದು. ಸ್ನೇಹಿತರೆ ನಮಸ್ಕಾರ, ಇದು ಸತ್ಯ ಸಂದರ್ಶನ. ನಾನು ರಾಘವ್ ಶಿರ್ಸಿ. ಸ್ನೇಹಿತರೆ, ಜೀವರ್ಗಿ ಕಂಪನಿ ಅವರ ನಾಟಕದಲ್ಲಿ ಕಲಾವಿದರನ್ನ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ಶಿರ್ಸಿ ಜಾತ್ರೆಗೆ ಈ ಒಂದು ನಾಟಕ ಕಂಪನಿ ಬಂದಿದೆ. ಇನ್ನೂ ಒಂದು 2 ತಿಂಗಳ ಇರ್ತಾರಂತೆ. ಸೊ ಕಲಾವಿದರ ಸಂದರ್ಶನ ಮಾಡೋಣ ಅಂತ ಬಂದಿದ್ದೀವಿ. ನೋಡೋಣ ಯಾರ್ಯಾರು ಹೆಂಗೆ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಪ್ರತಿಯೊಬ್ಬ ಕಲಾವಿದರನ್ನ ಸಂದರ್ಶನ ಮಾಡ್ತೀವಿ. ವಿಡಿಯೋನ ನೋಡ್ತಾವ. ಇದೇ ಕಂಪನಿ ಮಾಡ್ತೀರಿ ನೀವು? ನಾ ಬೇರೆ ಕಂಪ್ನಿಯಾಗಿದ್ದೇನೆ. ಈಗ ಒಂದು 4 ಡಿಸೆಂಬರ್ ಕಂಡ್ರೆ ನಾ ಬಂದಿದ್ದಿಲ್ಲ. ಡಿಸೆಂಬರ್ ತಿಂಗಳಿಗೆ ಬಂದಿದ್ದೆ, ಬೇರೆ ಕಂಪ್ನಿಯಾಗಿದ್ದೇನೆ. ಅಂದ್ರೆ ಎಷ್ಟು ವರ್ಷ ಆಗ್ತದೆ? ನಾನು ಈ ಸರ್ವಿಸಿಗೆ ಬಂದ್ರೆ ಪಾಠ ಮಾಡಕತ್ತ 7 ವರ್ಷ ಆತ್ರಿ. ಬಂದ್ 6 ತಿಂಗಳಿಗೆ ಪಾಠ ಕಲ್ತಿದ್ರಿ. ಬಂದಿದ್ದ ಪಾಠ ಮಾಡಕ ಏನ? ಇಲ್ರಿ, ಅದ ಶಾಲ್ಯಾಗ ವಿದ್ಯೆ ಹಂಗ ಸರ್, ಏನೋ ಅಂತಾರ, ಇದೇ ವೃತ್ತಿ ಎಷ್ಟಂತ ಹೆಂಗೆ ಜೀವನ ಕೊಡ್ತಿರಿ ಅಷ್ಟೇ. ಊರು ನಿಮ್ದು? ನಂದು ಅಕ್ಕಲ್ಕೊಟ್ರಿ ಊರು, ಸ್ವಂತ ಊರು ಅಕ್ಕಲ್ಕೊಟ್ರಿ. ಎಲ್ಲಿ ಬರ್ತದ? ಮಹಾರಾಷ್ಟ್ರ. ಓ, ಆ ಕಡೆ ಮಹಾರಾಷ್ಟ್ರ. ಕನ್ನಡ ಹೆಂಗೆ ಅಂದ್ರೆ ಮುಂಚೆ ಅಂದ್ರ ಹೆಚ್ಚು ನಾ ಕರ್ನಾಟಕದಾಗ ಇದ್ದಿದ್ರಿ. ನಂದು 11 ವರ್ಷ ಶಿಕ್ಷಣ ಗದಗಿನಾಗ ಆಗಿತ್ತು. ಈಗ ಸದ್ಯ ಬಿಜಾಪುರದಾಗ ಮನಿ ಮಾಡೇನ್ರಿ. ಅಲ್ಲೇ ಅದೇನ್ರಿ ಬಿಜಾಪುರದಾಗ. ಮದುವೆ ಆಗೈತೆ ಒಂದಾಗೈತೆ ಒಂದ ಕೇಳಿದ್ದು. ಇವ್ರು ನೋಡ್ರಿ ಹಿಂಗೆ ಕೂದಲ ರೆಡಿ ಮಾಡ್ತದ. ನಾವೆಲ್ಲ ಮೇಲ್ ಬಚ್ಕೊಂಡ್ರಿ, ಕೆಳಗ್ ಬಚ್ಕೊಂಡ್. ಸರ್, ನಿಮ್ ಪರಿಚಯ ಮಾಡ್ತಾರೆ? ನಮಸ್ಕಾರ, ನನ್ನ ಹೆಸರು ಅವಿನಾಶ್ ಅಕ್ಕಲ್ಕೋಟ್ ಅಂತಾರೆ. ಮೂಲತಃ ನಂದು ಮಹಾರಾಷ್ಟ್ರ ರೀ, ಹೌದಾ? ಸೋಲಾಪುರ್ ಡಿಸ್ಟಿಕ್ ರೀ, ಅಕ್ಕಲ್ಕೋಟದವನು. ಮಹಾರಾಷ್ಟ್ರ ಅಂದ್ರೆ ಕನ್ನಡ ಎಷ್ಟು? ಅಂದ್ರ ನಂದು ಶಿಕ್ಷಣ ಆಗಿದ್ದು ಗದಗಿನಾಗ ಅಣ್ಣ. ಈ ಕಡೆನೇ ಇದ್ರಿ? ಈ ಕಡೆನೇ ಅಣ್ಣ ಹೆಚ್ಚು ಶಿಕ್ಷಣ ಆಗಿದ್ದು. ಗದಗಿನಾಗ ಒಂದು 5ನೇ ತರದಿಂದ ಹಿಡಿದು SSLC ವರ್ಗು ಅಲ್ಲೇ ಮುಗಿಸಿನ. ಪ್ರೈಮರಿ ಹೈಸ್ಕೂಲ್ 2 ಅಲ್ಲೇ ಮುಗಿಸಿನ. ಹಂಗಾಗಿ ನಾ ರಂಗಭೂಮಿ ಬಂದಿದ್ದು ಒಂದು 7-7.5 ವರ್ಷ ಆತನ. ಪ್ರೆಸೆಂಟ್ ಈಗ 8 ಇರ್ಬೋದು, ಅಷ್ಟು ನೆನಪಿಲ್ಲ, 8 ಇರ್ಬೋದು. ಕಲಾವಿದರಾಗಿ ಬಂದಿದ್ರ ಅಥವಾ? ಇಲ್ಲ ಅಣ್ಣ, ಕೆಲಸ ಮಾಡ್ಕೊಂತಾನೆ ಬಂದಿದ್ದೀನಿ. ಈ ಕೆಲ್ಸನೂ ಮಾಡಿ ನಾನು ರಂಗಪಾಟಿ ಮಾಡ್ಕೊಂತ, ಕಸ ಹುಡ್ಕೊಂತ, ಅಡ್ವರ್ಟೈಸ್ ಹೋಗ್ಕೊಂತ, ಇಲ್ಲಿ ಏನ್ ಕೆಲಸ ಆಲ್ಮೋಸ್ಟ್ ಎಲ್ಲ ಮಾಡಿ ಮುಗಿಸಿ. ಪಾತ್ರಧಾರಿಗಳು ಕೂಡ ಕೆಲಸ ಮಾಡ್ತಾರಣ್ಣ. ಆಲ್ಮೋಸ್ಟ್ ಅಲ್ಲಿ ನಾಟಕ ಕಂಪ್ನಿಯರಿಗೆ ಈ ಕೆಲಸ ಮಾಡಿಲ್ಲ ಅಂತಲ್ಲ ಅಣ್ಣ, ಎಲ್ಲಾರು ಮಾಡ್ಯಾರ. 7 ವರ್ಷ ನೋಡೋಣ, ನಾ ಪಾಠ ಮಾಡಕತ್ತ ಒಂದು 7 ವರ್ಷ ಆತನ. ಕೆಲ್ಸಗಾರಾಗಿ ಬಂದು ಒಂದ್ ವರ್ಷ ಮಾಡೀನಿ, 1-1.5-2 ವರ್ಷ ಮಾಡಿ ಆಮೇಲೆ ಪಾರ್ಟಿ ಬಾಳ್ ಮಾಡಿ ನಾನು. ಆಲ್ಮೋಸ್ಟ್ ಅಲ್ಲಿ ಮಾಡೀನಿ. ಜನ ಗುರುತಿಸೋದ್ ಹೆಂಗೆ? ಅಂದ್ರೆ ಯಾವ್ದಾರ ಕ್ಯಾರೆಕ್ಟರ್ ಇಂದ ಅಥವಾ? ಎಲ್ಲಾ ಕ್ಯಾರೆಕ್ಟರ್ ಗುರುತಿರ್ತೀನಿ. ಈ ಊರಾಗ ಈಗ ನೋಡಿ ಹನುಮಂತ, ಹೊರಗ್ ಹೋದ್ರ ಹನುಮಂತ ನೀವೇ ಎಲ್ಲಾ ಕ್ಯಾರೆಕ್ಟರ್ ಮಾಡಿದ ಅದು. ಮತ್ ನಾವು ನೆಕ್ಸ್ಟ್ ಡ್ರಾಮಾ ಮಾಡಿದ್ವಿ ಅಂದ್ರೆ ಅದರಿಂದನೂ ಗೊತ್ತಾಯ್ತು. ರೆಸ್ಪಾನ್ಸ್ ಹೆಂಗಿದೆ ಜನರು? ತುಂಬಾ ಸಖತ್ತಾಗಿದೆ. ಆಮೇಲೆ ಎಲ್ಲಾ ಊರಾಗ ನಾಟಕ ಆಡೋದ್ ಬೇರೆ, ಈ ಸಿರ್ಸಿ ಒಳಗ ನಾಟಕ ಆಡೋದ್ ಬೇರೆ. ಬಾಳ್ ಬರ್ತೈತಿ. ಇಲ್ಲಿ ಆಡಿಯನ್ಸಿಗೂ ಇಲ್ಲಿ ಬಂದಂತ ಕಲಾಭಿಮಾನಿಗಳದ ಒಪ್ಸೋದು ಬಾಳ ಕಷ್ಟ. ಇಲ್ಲ ಅಣ್ಣ, ಅದರಲ್ಲಿ ಏನಿದ್ರೆ ಮಾತ್ರ ಬರ್ತಾರ. ಅದರಲ್ಲಿ ಏನು ಇಲ್ಲ ಅಂದ್ರೆ ಇಲ್ಲ, ಅವಶ್ಯಕತೆ ಇಲ್ಲ ಹೋಗೋದು, ಎದಕ್ಕೆ ಹೋಗೋಬೇಕು, ಏನಿಲ್ಲ, ಎಂತ ದಮ್ಮಿಲ್ಲ ಅದ್ರಾಗ ಅಂದು. ಆಲ್ಮೋಸ್ಟ್ ಅಲ್ಲ ಈ ಊರಾಗ ಜೇವರ್ಗಿ ರಾಜಣ್ಣ ಅವ್ರ ನಾಟಕ ಫೇಲ್ ಆಗಿದ್ ಇತಿಹಾಸನೇ ಇಲ್ಲ. ಓ, ಅವ್ರದ್ ಬ್ರ್ಯಾಂಡ್ ಕುಂತ ಬಿಟ್ಟೈತಣ್ಣ. ನೀವು ಅಂದ್ರೆ ಈ ಕಂಪ್ನಿ ಹಿಂಗೆ ಕ್ಯಾಂಪ್ ಇರ್ತೀರಾ, ಊರ್ ಕಡೆ ಹೋಗೋದು? ಇಲ್ಲ, ಊರ್ ಕಡೆ ಹೋಗೋದ್ ಬರೋದ್ ಮಾಡಿತ್ತು. ಅಂದ್ರೆ ಈಗ ಇಲ್ಲಿಂದ ಕಿತ್ತಕಾಕ ಒಂದು 4-5 ಜನ ಬೇಕ. ಆ ಗ್ಯಾಪ್ನಾಗ ಹೋಗಿ ಬಂದ್ಬಿಡ್ತು. ಅಂದ್ರೆ ಜಾತ್ರೆಗಳು ಇದ್ದೇ ಇರ್ತಾವ? ಇರುತ್ತಣ್ಣ. ಡಿಸೆಂಬರ್ ಚಾಲು ಆತಿಲ್ಲಣ್ಣ, ಏಪ್ರಿಲ್ ಮಟನು ಸೀಸನ್. ಈ ಮಳೆಗಾಲದಾಗ ಒಂದ್ ಕಡೆ ಟೆಂಟ್ ಹಾಕ್ತಿವಣ್ಣ. ಹಾಕ್ಬಿಟ್ಟು ಅಂದ್ರೆ ಒಂದ್ 2-3 ತಿಂಗಳ ಮಟನು ಕಂಟಿನ್ಯೂ ಚಾಲು ಇರುತ್ತೆ. ಕೆಲಸ ಇದ್ದೇ ಇರುತ್ತಣ್ಣ. ಅಂದ್ರೆ ಕೆಲವೊಂದ್ ಕಡೆ ಕಲೆಕ್ಷನ್ ಆಗದೆ ಇರೋದು ಅದು ಬಹಳ ಕಠಿಣ ಅಣ್ಣ. ಆ ಕ್ಯಾಂಪ್ ಸಕ್ಸಸ್ ಆಗಿದ್ದು. ಈಗ ಬೇರೆ ಊರಾಗ ಕಿತ್ತ ಹಾಕ್ತಿವಣ್ಣ, ಅಲ್ಲಿ ಆಗೈತೆ ಅಂದ್ರೆ ಗ್ರೇಟ್ ಅಣ್ಣ. ಮಳೆಗಾಲದಲ್ಲಿ ಈಗ ಇವ್ರದ ಇದಾರಣ್ಣ, 25,000 ರೂಪಾಯಿ ಐತಣ್ಣ. ಏನು ಮಿನಿಮಮ್ ಎಲ್ಲಾರ್ದು ಸೇರಿ 25 ಎಲ್ಲಾ ಹಿಡ್ದಣ್ಣ. ನಮಗ ಊಟದಿಂದ ಹಿಡ್ದು 20-25 ಅಂಕರು ಐತಣ್ಣ. ಸುಮಾರು ಇಲ್ಲಿ 2 ಕಂಪನಿ ಅದಾವಣ್ಣ. ಒಂದು ಕಮತ್ಗಿ ಅಂತ ಐತ್ರಿ, ಇನ್ನೊಂದು ಮಂಡಲಗಿರಿ ಅಂತ ಐತಿ. ಅವ್ರದ್ದು ಖರ್ಚು ಹೆಚ್ಚಿರ್ತೈತಿ, ಇವ್ರದ್ದು ಖರ್ಚು ಹೆಚ್ಚಿರ್ತೈತಿ. ಅಲ್ಲೂ ಕೆಲವೊಂದು ತುಂಬಾ ಒಳ್ಳೆ ಆರ್ಟಿಸ್ಟ್ಗಳು ಇದಾರೆ. ಕಡೆಗೆ ಈಗ ಮುತ್ತಿನಂತ ಅತಿಗೆಯಲ್ಲಿ ನಾನು ಹನುಮಂತ ಅನ್ನೋ ಕ್ಯಾರೆಕ್ಟರ್ ಮಾಡಾಕತ್ತೇನೆ.
ಅದು ಕಾಮಿಡಿನ. ಮುಂದೆ ಕೊಡ ಮುಗ್ಗ ಜನ ಏನೋ try ಮಾಡಿ. ಇಲ್ಲಣ್ಣ ಈ ಕಂಪನಿ ಬಂದಿವಲ್ಲ ಹೇಳಿ ನಾನು ಒಂದ್ ಯಾವ್ದಾರ ಕ್ಯಾರೆಕ್ಟರ್ ಹಾಕ್ರಿ ಅಂತ ಹೇಳಿ ಈಗ ನಾ ಬಂದನ್ ಸುಟ್ಟ ಹಾಕಿಲ್ಲಣ್ಣ ಇಲ್ಲಿ. ಮೋಸ್ಟ್ಲಿ ಮೇ ಬಿ ಇವ್ರಿಗೆ ಹಾಕಿದ್ರೆ ಹಾಕ್ಬೋದು. ರೆಸ್ಪಾನ್ಸ್ ಚೆನ್ನಾಗೈತಿ ಜನ. ಚಲೋ ಐತಣ್ಣ. ನಿಮ್ದು ಇದ್ ಮದ್ವೆ ಆಗಿದ್ಯಾ? ಆಗೇತಣ್ಣ. ಫ್ಯಾಮಿಲಿ ಇಲ್ಲೇ ಐತಣ್ಣ ಇಲ್ಲ ಜೊತೆಗೆ ಜೊತೆಗೆ ಅಣ್ಣ. ಅವರು ಕಲಾವಿದ. ಅವರು ಕಲಾವಿದರು. ಅವ್ರು ಕಲೆ ವಿಷಯದಲ್ಲಿ ನನ್ಕಿತ್ ಸೀನಿಯರ್ ಅವ್ರು. ನಾ ಬರಕಿಂತ ಮುಂಚೆ ಒಂದು 4-5 ವರ್ಷ ಮುಂಚೆನೆ ಬಂದವ್ರು. ಮುಂಚೆಯಿಂದ ಅವ್ರು ರಂಗಭೂಮಿಲಿ ಓ ಹ್ಮ್. ಹ್ಮ್ ಹೆಸರೇನು? ಹೌದು, ಪ್ರಿಯಾ ಶಿಂದೆ ಅಂತೇಳಿ ಇಲ್ಲಿ ಈ ನಾಟಕದಾಗ ವಿಲನ್ ಕ್ಯಾರೆಕ್ಟರ್ ಮಾಡ್ಯಾರ. ಹಾ ಓಕೆನಂತ. ರಾಜನ್ ಅವ್ರ ಹೆಂಗೆ ಎಲ್ಲ ಹೇಳ್ಕೊಡ್ತಾರೆ? ಇವ್ ಡೈರೆಕ್ಷನ್ ಮಾತ್ರ ಭಾರಿ ಅಣ್ಣ. ಎಲ್ಲ ಪ್ರತಿಯೊಬ್ಬರಿಗೆ ಹೇಳ್ತಾರ. ಆ ಸಣ್ಣ ಕ್ಯಾರೆಕ್ಟರ್ ಅಲ್ಲಿ ದೊಡ್ಡ ಕ್ಯಾರೆಕ್ಟರ್ ಅದನ್ನ ಆವ ಭಾವ ಇರೋದು ಹೋಗೋದು ಬರೋದು ಎಲ್ಲ ಪ್ರತಿಯೊಂದು ಹೇಳ್ತಾರ. ಈಗ ನೀವು ಯಾವ್ದಾದ್ರು ಒಂದು ಕ್ಯಾರೆಕ್ಟರ್ ಮಾಡ್ಬೇಕು ಅಂತ ಅನ್ಕೊಂಡು ಇದುವರೆಗೂ ಮಾಡೋದಾಗ್ತಿದೆ ಡ್ರೀಮ್ ಏನಾದ್ರು ರಂಗಭೂಮಿಯಲ್ಲಿ ನಾನು ಈ ತರದ ಕ್ಯಾರೆಕ್ಟರ್ ಪ್ಲೇ ಮಾಡಿಸ್ಬೇಕು ಮಾಡ್ತೀನ. ನನಗ ಈಗ ನಾವು ಕಲ್ಯಾಕ್ ಬಂದವ್ರಣ್ಣ ಈಗ ಪ್ರೆಸೆಂಟ್. ಈಗ ಯಾವ ಕ್ಯಾರೆಕ್ಟರ್ ಕೊಡ್ತಾರ ಅದನ್ನ ಪ್ರೀತಿನ ಮಾಡ್ತೀನಿ ನಾನು. ಆ ಸಾಣದ ಎಲ್ಲಿದ್ದ ಇನ್ಸ್ಪಿರೇಷನ್ ಏನಾದ್ರು ಇದೆಯಾ? ಬಾಳ ಮಂದಿ ಅದಾರಣ್ಣ. ಬಾಳ ಏನಾಗಿ ಅಂದ್ರೆ ಕಲಾವಿದ ನಾನು ಆಗ್ಬೇಕು ಅಂತಂದ್ರೆ ನನಗ ಈ ರಂಗಭೂಮಿಗೆ ತಳ್ಳಾಕ ಪುಷ್ ಮಾಡಿದವ್ರಣ್ಣ ಸಿದ್ದು ಬಿಳಿಗಿ ಅಂತ ಹೇಳಿರಿ. ಕಲಾವಿದರಣ್ಣ, ದೊಡ್ಡ ಕಲಾವಿದರು ಅವ್ರು. ನಾನು ಸ್ವಿಚ್ ಬೋರ್ಡ್ ಮಾಡೋ ಹೊತ್ನ್ಯಾಗ ನೀ ಮಾಡು ನಾ ನೋಡ್ಕೊಂತೀನಿ ತಪ್ಪು ಬಿಡು ಅಂತ ನಾ ಫಸ್ಟ್ ಪುಷ್ ಮಾಡಿದವ್ರು ಅವ್ರೇ ಅಣ್ಣ. ನನಗ ಅದು ಏನ್ ಬೇಕಾದಾಗ್ಲಿ ನೀ ಮಾಡು, ಹೋಗ್ ಸುಮ್ನೆ ಇಲ್ಲ, ಅದು ಮುಂದ್ ತಪ್ಪಾಗ್ಲಿತ್ತಿದ್ದಾಗ್ಲಿ ನಾನ್ ನೋಡ್ಕೊಂತೀನಿ ಅಂತ ಫಸ್ಟ್ ಧೈರ್ಯ ಕೊಟ್ಟಿದ್ದು ನನ್ನ ಪುಷ್ ಮಾಡಿದ್ದು ಸಿದ್ದು ಬಿಳಿಗಿ ಅಂತ ಹೇಳ್ಯಾರ. ನನಗ ಈ ರಂಗಭೂಮಿ ಒಳಗ ನಾ ನೋಡಿ ಇನ್ಸ್ಪಿರೇಷನ್ ಆಗಿದ್ದು ಮಾಡಿದ್ರೆ ಇವ್ರಂಗ ಮಾಡ್ಬೇಕಂದ್ರ ಒಂದು ಇಬ್ರ ಹೆಸರು ಹೇಳ್ತೀನಿ ಅಣ್ಣ. ಒಂದು ದಯಾನಂದ ಬಿಳಿಗಿ ಬಿಟ್ರೆ ನಮ್ಮ ಹರೀಶ್ ಶೇರಿ ಅವ್ರು. ಇವ್ರು ನೋಡಿದ್ಮ್ಯಾಗ ಒಂದ್ ಅತಿ ಸ್ವಲ್ಪ ಹುಮ್ಮಸ್ ಬಂತ. ಮಾಡಿದ್ರೆ ಮಾಡೀನಿ 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 ಮಾಡೀನಣ್ಣ. ಎಲ್ಲೋ ಒಂದ್ ಕಡೆ ಎಮರ್ಜೆನ್ಸಿ ಸಿಕ್ಕಾಗ. ಏನಿಲ್ರಿ, ಕಲಾವಿದರನ್ನ ಪ್ರೋತ್ಸಾಹಿಸ್ರಿ, ಕಲೆನ ಇದನ್ ಕಟ್ರಿ ಸಾಕ್ರಿ ಅಂತ ಮತ್ತೇನ್ ಹೇಳಿ. ಹೌದು, ಸತ್ಯ ಸಂದರ್ಶನ. ಸತ್ಯ ಸಂದರ್ಶನ. ಇವ್ರು ದಯವಿಟ್ಟು ಇವ್ರ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಅಂತೇಳಿ ಸಿರ್ಸಿ ಜನತೆಲಿ ಕೇಳ್ಕೊತೀನಿ. ಅವ್ರದ್ದು ಸೀನ್ ಇದೆ ನೋಡಿ ಹೋಗ್ತಿದ್ದಾರೆ. ಕಲಾವಿದರಿಗೆ ಗ್ಯಾಪ್ ಅನ್ನೋದು ಇರೋದಿಲ್ಲ, ಅಂತದ್ರಲ್ಲೂ ಕೂಡ ಇರುವಂತ ಕಮ್ಮಿ ಸಮಯದಲ್ಲಿ ನಮ್ಗೆ ಸಂದರ್ಶನ ಕೊಡ್ತಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ನಮ್ಗೊಂದು ಭಯ ಇತ್ತು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರೆ ಅಂತ. ಸೊ ಚೆನ್ನಾಗಿ ಸಂದರ್ಶನ ಕೊಟ್ಟಿದ್ದಾರೆ, ಟೈಮ್ ಇರ್ಲಿಲ್ಲ. ಮುಂದಿನ ಕಲಾವಿದರನ್ನ ಸಂದರ್ಶನ ಮಾಡ್ತೀವಿ. Thank you.